ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇಲ್ಲಿ ಮ್ಯಾಂಗ್ಳೂರಲ್ಲಿ ತುಂಬ ಅಂದರೆ ತುಂಬ ಸೆಕೆ ಉಂಟು. ತಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ ಉಂಟು. ಅದು 5 ಮಿನಿಟ್ಸಿಗೆ ಫ್ಯಾನ್ ಆಫ್ ಮಾಡಿದರೆ ಹೇಳೋದೇ ಬೇಡ, ಫುಲ್ ಬೆವರಿ ಹೋಗ್ತೇನೆ, ಅಷ್ಟು ಸೆಕೆ ಉಂಟು. ಈ ಬಿಸಿ ಬಿಸಿ ಸೆಕೆ ಸೀಸನಲ್ಲಿ ನಾನು 2 ರೆಸಿಪಿ ಮಾಡ್ತಿದ್ದೇನೆ, ಚಿಕನ್ ಪಲಾವ್ ಮತ್ತು ಚಿಕನ್ ಲಾಲಿಪಾಪ್. ಹೇಗೆ ಮಾಡೋದು ಅಂತ ನೋಡುವನಾ? ಆದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ, ಫಾರ್ವರ್ಡ್ ಮಾಡದೆ ಎಂಡ್ ತನಕ ನೋಡಬೇಕು. ಆಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಡ್ಬೋದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ಚಿಕನ್ ಪುಲಾವನ್ನು ನೀವು ಮಟನಲ್ಲಿ ಕೂಡ ಮಾಡ್ಬೋದು, ಪ್ರಾನ್ ಅಲ್ಲಿ ಕೂಡ ಮಾಡ್ಬೋದು, ಒಳ್ಳೆ ಬರ್ತದೆ ಟೇಸ್ಟ್. ಅದರಲ್ಲಿ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ಚಿಕನ್ ಪುಲಾವ್ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ಹೇಗೆ ಮಾಡೋದು ಅಂತ ನೋಡುವ. ಒಂದು ಪಾತ್ರೆಗೆ 3 ಟೀ ಸ್ಪೂನ್ ಅಷ್ಟು ಘೀ ಹಾಕಬೇಕು. ಇದಕ್ಕೆ 4 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಫ್ರೈ ಮಾಡ್ತಿರುವಾಗ ಇದಕ್ಕೆ ಹೋಲ್ ಗರಂ ಮಸಾಲ ಹಾಕಬೇಕು. ಅದಂದರೆ ದಾಲ್ಚಿನ್ನಿ, ಲವಂಗ ಮತ್ತು ಇಲೈಚಿ ಉಂಟಲ್ಲ, ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗ್ತದಲ್ಲ, ಅಷ್ಟುವರೆಗೆ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ಈರುಳ್ಳಿದು ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಎಷ್ಟು ಆಗ್ತದೆ ಅಷ್ಟು ಹಾಕಿ, ಮತ್ತು ಒಂದು 5 ರಿಂದ 8 ಗ್ರೀನ್ ಚಿಲ್ಲೀಸನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಅಂದರೆ ಹಳದಿ ಪೌಡರ್ ಮತ್ತು 2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಿ. ನನ್ನ ಮನೆಯಲ್ಲಿ ಇರೋದು ಅದು ಹೋಮ್ ಮೇಡ್ ಚಿಲ್ಲಿ ಪೌಡರ್, ಸೊ ಅದಕ್ಕೆ ಕಲರ್ ಅಷ್ಟು ಬರೋದಿಲ್ಲ. ಸೊ ನಾನೆಂತ ಮಾಡ್ತೇನೆ, ಚಿಲ್ಲಿ ಪೌಡರ್ ಹಾಕುವಾಗ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತೇನೆ ಕಲರಿಗೋಸ್ಕರ. ಈಗ ಇದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ, ಮೊಸರು ಚಿಕ್ಕದಿದ್ರೆ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಕರ್ಡ್ಸ್ ಹಾಕುವಾಗ ಯಾವಾಗ ಕೂಡ ಒಂದು ಫ್ಲೇಮ್ ಸ್ವಲ್ಪ ಲೋ ಆಗಿರ್ಬೇಕಾಯ್ತಾ, ಅದಿದ್ರೆ ಕೆಲವೊಮ್ಮೆ ಅದು ಹೊಡಿತದಲ್ಲ, ಅದಕ್ಕೋಸ್ಕರ. ಈಗ ಇದಕ್ಕೆ ಒಂದು 3 ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ನೀವು ಈಗಲೇ ಹಾಕಿ ಬಿಡಿರಿ, ಮತ್ತೆ ನಿಮಗೆ ಜಸ್ಟ್ ಅದನ್ನು ಟೇಸ್ಟ್ ಮಾಡಿ ಬೇಕಾದರೆ ಮತ್ತೆ ಆ್ಯಡ್ ಮಾಡಬಹುದು. ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ನೀರು ಹಾಕಬೇಡಿ, ಬಿಸಿ ನೀರನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಿ. ಈಗ ನೋಡಿ, ನಮ್ಮ ಟೊಮೆಟೊ ಎಲ್ಲ ಒಳ್ಳೆ ಮಾಡಿ ಫ್ರೈ ಆಗಿದೆ. ಈಗ ಇದಕ್ಕೆ ಚಿಕನನ್ನು ಹಾಕಿ, ನಾನು 1 kg ಅಷ್ಟು ಚಿಕನನ್ನು ತೆಗೆದಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾಲ್ಕು ಕಪ್ಪಷ್ಟು ನೀರನ್ನು ಹಾಕಿ, ಯಾಕೆಂದರೆ ನಾನು 2 ಕಪ್ಪಷ್ಟು ರೈಸನ್ನು ತೆಗೆದಿದ್ದೇನೆ. ಸೊ ನಾನು 4 ಕಪ್ಪು ನೀರನ್ನು ಹಾಕ್ತಿದ್ದೇನೆ. ರೈಸ್ ಮೇಲೆ ಡಿಪೆಂಡ್. 1:2
ಇದು ನೀವು ಚಿಕನಲ್ಲಿ ಖಾಲಿ ಅಲ್ಲ, ಇವನ್ ಮಟನ್ ಮತ್ತು ಪ್ರಾನಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದೇ ರೆಸಿಪಿ ಒಳ್ಳೆ ಟೇಸ್ಟ್ ಆಗ್ತದೆ. ಸ್ವಲ್ಪ ಕೇವಡ ವಾಟರನ್ನು ಹಾಕಿ, ಇದ್ರೆ ಮಾತ್ರ, ಆಪ್ಷನಲ್, ಕಂಪ್ಲೀಟ್ಲಿ ಆಪ್ಷನಲ್ ಇದು. ನನ್ನ ಹತ್ರ ಇತ್ತು, ಅದಕ್ಕೆ ಸ್ವಲ್ಪ ಹಾಕಿದೆ. ಸ್ವಲ್ಪ ಸ್ಮೆಲ್ ಒಳ್ಳೆ ಬರ್ತದೆ. ಈಗ ಇದನ್ನು ಕವರ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಬಿಡಿರಿ. ಬಾಯ್ಲ್ ಆದ ನಂತರ ಇದಕ್ಕೆ ನೀರಲ್ಲಿ ಸೋಪ್ ಮಾಡಿಟ್ಟ ರೈಸನ್ನು ಹಾಕಿ, ನಾನು 2 ಕಪ್ ತೆಕ್ಕೊಂಡಿದ್ದೇನೆ. 2 ಕಪ್ ರೈಸ್ ಹಾಕ್ತಿದ್ದೇನೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಜೋರಾಗಿ ಮಿಕ್ಸ್ ಮಾಡಬೇಡಿ, ಎಲ್ಲಾನೇ ಮಿಕ್ಸ್ ಮಾಡಿ. ಅದೆಲ್ಲ ರೈಸ್ ಎಲ್ಲ ಇದರ ನೀರಿನ ಒಳಗೆ ಡಿಪ್ ಆಗಿರಬೇಕು. ನಿಮಗೆ ಈ ಇದರಲ್ಲಿ ನೀವು ಸಾಲ್ಟನ್ನು ಟೇಸ್ಟ್ ಮಾಡಬೇಕು. ಸಾಲ್ಟ್ ಒಂದು ವೇಳೆ ಕಮ್ಮಿ ಇದ್ದರೆ ಸ್ವಲ್ಪ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಇದನ್ನು ಕವರ್ ಮಾಡಿ. ಏನಾದರೂ ಹೆವಿ ಪಾತ್ರೆ ಇದ್ದರೆ ಅದು ಇದರ ಮೇಲೆ ಇಡಬಹುದು. 10 ನಿಮಿಷ ದೊಡ್ಡ ಫ್ಲೇಮಲ್ಲಿ ಇಡೀರಿ, ಮತ್ತು ಒಂದು 15 ಮಿನಿಟ್ಸ್ ತನಕ ಸ್ಲೋ ಫ್ಲೇಮಲ್ಲಿ ಇಡೀರಿ. ನೋಡಿ ನಮ್ಮ ಪುಲಾವ್ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸರ್ವ್ ಮಾಡಿ. ನಮ್ಮ ಚಿಕನ್ ಪುಲಾವ್ ರೆಡಿ ಆಗಿದೆ. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ, ಇದನ್ನು ತುಂಬ ಟೇಸ್ಟಿಯಾಗಿ ಇರ್ತದೆ. ನನ್ನ ನೆಕ್ಸ್ಟ್ ರೆಸಿಪಿ ಚಿಕನ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ನೋಡುವಣ. ಈಸಿ ಉಂಟು, ಬೇಗ ಆಗ್ತದೆ, ಆದರೆ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ಬನ್ನಿ ಸ್ಟಾರ್ಟ್ ಮಾಡುವ. ನಮ್ಮ ನೆಕ್ಸ್ಟ್ ರೆಸಿಪಿ ಚಿಕನ್ ಲಾಲಿಪಾಪ್. ತುಂಬ ಟೇಸ್ಟಿಯಾಗಿರ್ತದೆ, ಟ್ರೈ ಮಾಡಿದ್ದಾರೆ. ಮೊದಲಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 4 ಟೀ ಸ್ಪೂನ್ ಕಾರ್ನ್ಫ್ಲವರ್ ಮತ್ತು 2 ಟೀ ಸ್ಪೂನ್ ಮೈದಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಒಂದು 10 ಮಿನಿಟ್ಸ್ ಇಟ್ಟ ನಂತರ ಇದನ್ನು ಡೀಪ್ ಫ್ರೈ ಮಾಡಿ. 2 ಸೈಡ್ ಕರೆಕ್ಟಾಗಿ ಫ್ರೈ ಆಗಬೇಕು, ಅದು ಗೊತ್ತಾಗ್ತದೆ ನಿಮಗೆ. ಕಲರ್ ಚೇಂಜ್ ಆಗುವಾಗ ಅದನ್ನು ತೆಗೆದ್ರೆ ಆಯಿತು. ಈಗ ಜಿಂಜರ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ ಮತ್ತು ಸ್ಪ್ರಿಂಗ್ ಆನಿಯನ್ ಇದನ್ನು ಕಟ್ ಮಾಡಿ ಇಡೀರಿ. ಸ್ವಲ್ಪ ಒಂದು ಬಾಣಲೆಗೆ ಸ್ವಲ್ಪ ಒಂದು 2 ಅಥವಾ 3 ಟೀ ಸ್ಪೂನ್ ಆಯಿಲ್ ಹಾಕಿ ಈ ಎಲ್ಲ ಜಿಂಜರ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ಪ್ರಿಂಗ್ ಆನಿಯನನ್ನು ಲಾಸ್ಟಿಗೆ ಹಾಕಕ್ಕೆ. ಸೊ ಇದನ್ನು ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಲೈಟ್ ಸೋಯಾ ಸಾಸ್ ಮತ್ತು ಅರ್ಧ ಟೀ ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ಹಾಕಿ. ನಿಮ್ಮ ಹತ್ರ ಒಂದೇ ಸೋಯಾ ಸಾಸ್ ಇದ್ದರೆ ಅದು ಹಾಕ್ಬೋದು, ನೋ ಪ್ರಾಬ್ಲಮ್. ಮತ್ತು 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 2 ಟೀ ಸ್ಪೂನ್ ಟೊಮೆಟೊ ಕೆಚಪ್ ಟೊಮೆಟೊ ಸಾಸ್ ವಾಟೆವರ್ ನೀವು ಹೇಳ್ತೀವಲ್ಲ ಅದನ್ನು ಹಾಕಿ. ಸ್ವಲ್ಪ ಇದಕ್ಕೆ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬರ್ತದಲ್ಲ, ಆಗ ಇದಕ್ಕೆ ನಿಮ್ಮ ಲಾಲಿಪಾಪ್ ಪೀಸನ್ನು ಹಾಕಿ. ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ.
ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಚಾಪ್ ಮಾಡಿಟ್ಟ ಸ್ಪ್ರಿಂಗ್ ಆನಿಯನ್ ಗ್ರೀನ್ ಉಂಟಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ನಮ್ಮ ಸೂಪರ್ ಟೇಸ್ಟಿ ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರ್ತದೆ ಇದು. ಟ್ರೈ ಮಾಡಿ ಒಮ್ಮೆ. ಈ ಎರಡೂ ರೆಸಿಪಿ ನಿಮಗೆ ಲೈಕ್ ಆದರೆ ಇದನ್ನೊಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು.